ನಿಮ್ಮ ಆಸೆಗಾಗಿ ನೀವು ಸತ್ರು ಇದ್ರೂ ಕರಗ ಇರುತ್ತೆ. ಕರಗಕ್ಕೆ 300 ವರ್ಷ ಆಯ್ತು. 300 ವರ್ಷದ ಹಿಂದೆ ನೀವಿದ್ದವರು ಯಾರೂ ಇರಲಿಲ್ಲ, ಕರಗ ನಡೆದಿದೆ. 200 ವರ್ಷದ ಹಿಂದೆ ನೀವು ಯಾರೂ ಇರಲಿಲ್ಲ, ಕರಗ ನಡೆದಿದೆ. 100 ವರ್ಷದ ಹಿಂದೆ ಯಾರೂ ಇರಲಿಲ್ಲ, ಕರಗ ನಡೆದಿದೆ. ಹಾಗಿದ್ರೆ ನೀವು ಇರಿ ಇಲ್ಲದೆ ಇರಿ, 3 ಭಾಗಗಳಿದ್ದೀರಲ್ಲ, ನೀವು ಇರಿ, ಜೀವಂತವಾಗಿರಿ, ಇಲ್ಲದೆ ಇರಿ, ಕರಗ ನಡೆಯುತ್ತೆ. ನಿಮ್ಮ ಕಾಂಜಿ ಪಿಂಜಿ ಆಸೆಗಳಿಗೆ ಬೇಕಾಗಿ ಕರಗಕ್ಕೆ ದ್ರೋಹ ಮಾಡಬೇಡಿ, ಶಾಪ ತಟ್ಟೀತು ನಿಮಗೆ. ಎಂಥ ಅದ್ಭುತ ರೀ ಕರಗ ಅಂತಂದ್ರೆ, ಎಂಥ ಐತಿಹಾಸಿಕ ರೀ ಅಂತ ಒಂದು ಅದ್ಭುತ ದೃಶ್ಯಾವಳಿ ಕಾಣಕ್ಕೆ ಸಿಗೋದು ಅಪರೂಪ. ನಮಗೆ ಅದೇನು ಮುಖ ಕಾಣಲ್ಲ, ಅಷ್ಟು ಅದ್ಭುತವಾಗಿ ಆ ಮಲ್ಲಿಗೆ ಆ ಹೂವನ್ನು ಹಾಕೋದು ಮೇಲ್ಗಡೆಯಿಂದ ಎಷ್ಟು ಚಂದ. ಇಡೀ ಬೆಂಗಳೂರು ಹತ್ರ ಆದ್ಯಂತ ಅದು ಸಂಚರಿಸಿದಾಗ ಏನ್ ಅನ್ಸುತ್ತಂದ್ರೆ, ನಾಡ ದೇವತೆಯನ್ನು ಸಂಚರಿಸಿಬಿಟ್ಲು ಅನ್ನೋ ಇಡೀ ಊರಿಗೆ ಎಲ್ಲ ಶಕುನವಾಗ್ತಾ ಇದೆ ನೋಡಿ. ಆ ತರ ಹೋದಾಗ ಹಂಗ ಅನಿಸ್ತಾ ಇರುತ್ತೆ. ಅನೇಕ ಸಲ ನನಗೆ ಅನಿಸಿದೆ, ಅದು ಹೆಂಗ್ರಿ ಮಾಡ್ತಾರೆ ಅಷ್ಟು ಅದ್ಭುತವಾಗಿ ಅಂತ. ಬೇರೆ ಎಲ್ಲೂ ಇಲ್ಲ ರೀ ಆ ತರ. ಆದರೆ ಅಪಸ್ವರಗಳು ಬರಬಾರ್ದು ಸರ್ ಇಂಥ ವಿಚಾರಗಳಿಗೆ. ಇದು ಒಳ್ಳೇದಲ್ಲ. ದೇವಸ್ಥಾನಗಳಿಂದ ಎಷ್ಟು ದುಡ್ಡು ಬರುತ್ತೆ ಲೆಕ್ಕ ಕೊಡ್ಲಾ ನಿಮಗೆ? ದೇವಸ್ಥಾನಗಳಿಂದ ಮಾತ್ರ ದುಡ್ಡು ಬರುವುದು ನೋಡಿ. ದೇವಸ್ಥಾನಗಳಿಂದ ದುಡ್ಡು ಬರುತ್ತೆ, ಆಮೇಲೆ ದೇವಸ್ಥಾನದ ಜಾಗ ಸರ್ಕಾರಗಳಿಗೆ ಬೇಕು. ಎಲ್ಲಿಂದ ದುಡ್ಡು ಬರಲ್ಲ ಆ ಜಾಗ ಸರ್ಕಾರಗಳಿಗೆ ಬೇಡ. ಅರೆ ವಾ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ವಾರ್ಷಿಕ 100 ಕೋಟಿ ರೂಪಾಯಿ ಕೊಡುತ್ತೆ ಸರ್ಕಾರದ ಖಜಾನೆಗೆ, 100 ಕೋಟಿ ವಾರ್ಷಿಕ. ಕೊಲ್ಲೂರು ಮೂಕಾಂಬಿಕೆ ವಾರ್ಷಿಕ 90 ರಿಂದ 92 ಕೋಟಿ ಕೊಡ್ತಾಳೆ ತಾಯಿ. ಕಟೀಲ್ ದುರ್ಗಾ ಪರಮೇಶ್ವರಿ 40 ರಿಂದ 42 ಕೋಟಿ ದುಡ್ಡು ಕೊಡ್ತಾಳೆ ಖಜಾನೆಗೆ. ತಾಯಿ ಚಾಮುಂಡೇಶ್ವರಿ ಮೈಸೂರು 30 ರಿಂದ 33 ಕೋಟಿ ಕೊಡ್ತಾಳೆ. ಸವದತ್ತಿ ಯಲ್ಲಮ್ಮ 15 ರಿಂದ 17 ಕೋಟಿ ವಾರ್ಷಿಕವಾಗಿ. ದುರ್ಗಾ ಪರಮೇಶ್ವರಿ ಮಂದಾರ್ತಿ ದೇವಿ 10 ರಿಂದ 12 ಕೋಟಿ. ಹುಲಿಗೆಮ್ಮ ದೇಗುಲ ಕೊಪ್ಪಳದ್ದು 8 ರಿಂದ 10 ಕೋಟಿ. ಬನಶಂಕರಿ ದೇಗುಲ ಬೆಂಗಳೂರು 8 ರಿಂದ 10 ಕೋಟಿ. ಘಾಟಿ ಸುಬ್ರಹ್ಮಣ್ಯ ದೊಡ್ಡಬಳ್ಳಾಪುರ 8 ರಿಂದ 10 ಕೋಟಿ. ಇಷ್ಟು ದುಡ್ಡು ಬರುತ್ತೆ ದೇವಸ್ಥಾನದಿಂದ. ನೆಕ್ಸ್ಟ್ ಬನ್ನಿ. ನಿಮ್ಮ ಆಸೆಗಾಗಿ ನೀವು ಸತ್ರು ಇದ್ರೂ ಕರಗ ಇರುತ್ತೆ. ಕರಗಕ್ಕೆ 300 ವರ್ಷ ಆಯ್ತು. 300 ವರ್ಷದ ಹಿಂದೆ ನೀವಿದ್ದವರು ಯಾರೂ ಇರಲಿಲ್ಲ, ಕರಗ ನಡೆದಿದೆ. 200 ವರ್ಷದ ಹಿಂದೆ ನೀವು ಯಾರೂ ಇರಲಿಲ್ಲ, ಕರಗ ನಡೆದಿದೆ. 100 ವರ್ಷದ ಹಿಂದೆ ಯಾರೂ ಇರಲಿಲ್ಲ, ಕರಗ ನಡೆದಿದೆ. ಹಾಗಿದ್ರೆ ನೀವು ಇರಿ ಇಲ್ಲದೆ ಇರಿ, 3 ಭಾಗಗಳಿದ್ದೀರಲ್ಲ, ನೀವು ಇರಿ, ಜೀವಂತವಾಗಿರಿ, ಇಲ್ಲದೆ ಇರಿ, ಕರಗ ನಡೆಯುತ್ತೆ. ನಿಮ್ಮ ಕಾಂಜಿ ಪಿಂಜಿ ಆಸೆಗಳಿಗೆ ಬೇಕಾಗಿ ಕರಗಕ್ಕೆ ದ್ರೋಹ ಮಾಡಬೇಡಿ, ಶಾಪ ತಟ್ಟೀತು ನಿಮಗೆ. ಎಂಥ ಅದ್ಭುತ ರೀ ಕರಗ ಅಂತಂದ್ರೆ, ಎಂಥ ಐತಿಹಾಸಿಕ ರೀ ಅಂತ ಒಂದು ಅದ್ಭುತ ದೃಶ್ಯಾವಳಿ ಕಾಣಕ್ಕೆ ಸಿಗೋದು ಅಪರೂಪ. ನಮಗೆ ಅದೇನು ಮುಖ ಕಾಣಲ್ಲ, ಅಷ್ಟು ಅದ್ಭುತವಾಗಿ ಆ ಮಲ್ಲಿಗೆ ಆ ಹೂವನ್ನು ಹಾಕೋದು ಮೇಲ್ಗಡೆಯಿಂದ ಎಷ್ಟು ಚಂದ. ಇಡೀ ಬೆಂಗಳೂರು ಹತ್ರ ಆದ್ಯಂತ ಅದು ಸಂಚರಿಸಿದಾಗ ಏನ್ ಅನ್ಸುತ್ತಂದ್ರೆ, ನಾಡ ದೇವತೆಯನ್ನು ಸಂಚರಿಸಿಬಿಟ್ಲು ಅನ್ನೋ ಇಡೀ ಊರಿಗೆ ಎಲ್ಲ ಶಕುನವಾಗ್ತಾ ಇದೆ ನೋಡಿ. ಆ ತರ ಹೋದಾಗ ಹಂಗ ಅನಿಸ್ತಾ ಇರುತ್ತೆ. ಅನೇಕ ಸಲ ನನಗೆ ಅನಿಸಿದೆ, ಅದು ಹೆಂಗ್ರಿ ಮಾಡ್ತಾರೆ ಅಷ್ಟು ಅದ್ಭುತವಾಗಿ ಅಂತ. ಬೇರೆ ಎಲ್ಲೂ ಇಲ್ಲ ರೀ ಆ ತರ. ಆದರೆ ಅಪಸ್ವರಗಳು ಬರಬಾರ್ದು ಸರ್ ಇಂಥ ವಿಚಾರಗಳಿಗೆ. ಇದು ಒಳ್ಳೇದಲ್ಲ. ದೇವಸ್ಥಾನಗಳಿಂದ ಎಷ್ಟು ದುಡ್ಡು ಬರುತ್ತೆ ಲೆಕ್ಕ ಕೊಡ್ಲಾ ನಿಮಗೆ? ದೇವಸ್ಥಾನಗಳಿಂದ ಮಾತ್ರ ದುಡ್ಡು ಬರುವುದು ನೋಡಿ. ದೇವಸ್ಥಾನಗಳಿಂದ ದುಡ್ಡು ಬರುತ್ತೆ, ಆಮೇಲೆ ದೇವಸ್ಥಾನದ ಜಾಗ ಸರ್ಕಾರಗಳಿಗೆ ಬೇಕು. ಎಲ್ಲಿಂದ ದುಡ್ಡು ಬರಲ್ಲ ಆ ಜಾಗ ಸರ್ಕಾರಗಳಿಗೆ ಬೇಡ. ಅರೆ ವಾ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ವಾರ್ಷಿಕ 100 ಕೋಟಿ ರೂಪಾಯಿ ಕೊಡುತ್ತೆ ಸರ್ಕಾರದ ಖಜಾನೆಗೆ, 100 ಕೋಟಿ ವಾರ್ಷಿಕ. ಕೊಲ್ಲೂರು ಮೂಕಾಂಬಿಕೆ ವಾರ್ಷಿಕ 90 ರಿಂದ 92 ಕೋಟಿ ಕೊಡ್ತಾಳೆ ತಾಯಿ. ಕಟೀಲ್ ದುರ್ಗಾ ಪರಮೇಶ್ವರಿ 40 ರಿಂದ 42 ಕೋಟಿ ದುಡ್ಡು ಕೊಡ್ತಾಳೆ ಖಜಾನೆಗೆ. ತಾಯಿ ಚಾಮುಂಡೇಶ್ವರಿ ಮೈಸೂರು 30 ರಿಂದ 33 ಕೋಟಿ ಕೊಡ್ತಾಳೆ. ಸವದತ್ತಿ ಯಲ್ಲಮ್ಮ 15 ರಿಂದ 17 ಕೋಟಿ ವಾರ್ಷಿಕವಾಗಿ. ದುರ್ಗಾ ಪರಮೇಶ್ವರಿ ಮಂದಾರ್ತಿ ದೇವಿ 10 ರಿಂದ 12 ಕೋಟಿ. ಹುಲಿಗೆಮ್ಮ ದೇಗುಲ ಕೊಪ್ಪಳದ್ದು 8 ರಿಂದ 10 ಕೋಟಿ. ಬನಶಂಕರಿ ದೇಗುಲ ಬೆಂಗಳೂರು 8 ರಿಂದ 10 ಕೋಟಿ. ಘಾಟಿ ಸುಬ್ರಹ್ಮಣ್ಯ ದೊಡ್ಡಬಳ್ಳಾಪುರ 8 ರಿಂದ 10 ಕೋಟಿ. ಇಷ್ಟು ದುಡ್ಡು ಬರುತ್ತೆ ದೇವಸ್ಥಾನದಿಂದ. ನೆಕ್ಸ್ಟ್ ಬನ್ನಿ. ನಿಮ್ಮ ಆಸೆಗಾಗಿ ನೀವು ಸತ್ರು ಇದ್ರೂ ಕರಗ ಇರುತ್ತೆ. ಕರಗಕ್ಕೆ 300 ವರ್ಷ ಆಯ್ತು. 300 ವರ್ಷದ ಹಿಂದೆ ನೀವಿದ್ದವರು ಯಾರೂ ಇರಲಿಲ್ಲ, ಕರಗ ನಡೆದಿದೆ. 200 ವರ್ಷದ ಹಿಂದೆ ನೀವು ಯಾರೂ ಇರಲಿಲ್ಲ, ಕರಗ ನಡೆದಿದೆ. 100 ವರ್ಷದ ಹಿಂದೆ ಯಾರೂ ಇರಲಿಲ್ಲ, ಕರಗ ನಡೆದಿದೆ. ಹಾಗಿದ್ರೆ ನೀವು ಇರಿ ಇಲ್ಲದೆ ಇರಿ, 3 ಭಾಗಗಳಿದ್ದೀರಲ್ಲ, ನೀವು ಇರಿ, ಜೀವಂತವಾಗಿರಿ, ಇಲ್ಲದೆ ಇರಿ, ಕರಗ ನಡೆಯುತ್ತೆ. ನಿಮ್ಮ ಕಾಂಜಿ ಪಿಂಜಿ ಆಸೆಗಳಿಗೆ ಬೇಕಾಗಿ ಕರಗಕ್ಕೆ ದ್ರೋಹ ಮಾಡಬೇಡಿ, ಶಾಪ ತಟ್ಟೀತು ನಿಮಗೆ. ಎಂಥ ಅದ್ಭುತ ರೀ ಕರಗ ಅಂತಂದ್ರೆ, ಎಂಥ ಐತಿಹಾಸಿಕ ರೀ ಅಂತ ಒಂದು ಅದ್ಭುತ ದೃಶ್ಯಾವಳಿ ಕಾಣಕ್ಕೆ ಸಿಗೋದು ಅಪರೂಪ. ನಮಗೆ ಅದೇನು ಮುಖ ಕಾಣಲ್ಲ, ಅಷ್ಟು ಅದ್ಭುತವಾಗಿ ಆ ಮಲ್ಲಿಗೆ ಆ ಹೂವನ್ನು ಹಾಕೋದು ಮೇಲ್ಗಡೆಯಿಂದ ಎಷ್ಟು ಚಂದ. ಇಡೀ ಬೆಂಗಳೂರು ಹತ್ರ ಆದ್ಯಂತ ಅದು ಸಂಚರಿಸಿದಾಗ ಏನ್ ಅನ್ಸುತ್ತಂದ್ರೆ, ನಾಡ ದೇವತೆಯನ್ನು ಸಂಚರಿಸಿಬಿಟ್ಲು ಅನ್ನೋ ಇಡೀ ಊರಿಗೆ ಎಲ್ಲ ಶಕುನವಾಗ್ತಾ ಇದೆ ನೋಡಿ. ಆ ತರ ಹೋದಾಗ ಹಂಗ ಅನಿಸ್ತಾ ಇರುತ್ತೆ. ಅನೇಕ ಸಲ ನನಗೆ ಅನಿಸಿದೆ, ಅದು ಹೆಂಗ್ರಿ ಮಾಡ್ತಾರೆ ಅಷ್ಟು ಅದ್ಭುತವಾಗಿ ಅಂತ. ಬೇರೆ ಎಲ್ಲೂ ಇಲ್ಲ ರೀ ಆ ತರ. ಆದರೆ ಅಪಸ್ವರಗಳು ಬರಬಾರ್ದು ಸರ್ ಇಂಥ ವಿಚಾರಗಳಿಗೆ. ಇದು ಒಳ್ಳೇದಲ್ಲ. ದೇವಸ್ಥಾನಗಳಿಂದ ಎಷ್ಟು ದುಡ್ಡು ಬರುತ್ತೆ ಲೆಕ್ಕ ಕೊಡ್ಲಾ ನಿಮಗೆ?
ದೇವಸ್ಥಾನಗಳಿಂದ ಮಾತ್ರ ದುಡ್ಡು ಬರುವುದು. ನೋಡಿ, ದೇವಸ್ಥಾನಗಳಿಂದ ದುಡ್ಡು ಬರುತ್ತೆ, ಆಮೇಲೆ ಆ ದೇವಸ್ಥಾನದ ಜಾಗ ಸರ್ಕಾರಗಳಿಗೆ ಬೇಕು. ಎಲ್ಲಿಂದ ದುಡ್ಡು ಬರಲ್ಲ ಆ ಜಾಗ ಸರ್ಕಾರಗಳಿಗೆ ಬೇಡ. ಅರೆ ವಾ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ವಾರ್ಷಿಕ 100 ಕೋಟಿ ರೂಪಾಯಿ ಕೊಡುತ್ತೆ ಸರ್ಕಾರದ ಖಜಾನೆಗೆ. 100 ಕೋಟಿ ವಾರ್ಷಿಕ. ಕೊಲ್ಲೂರು ಮೂಕಾಂಬಿಕೆ ವಾರ್ಷಿಕ 90ರಿಂದ 92 ಕೋಟಿ ಕೊಡ್ತಾಳೆ ತಾಯಿ. ಕಟೀಲ್ ದುರ್ಗಾ ಪರಮೇಶ್ವರಿ 40ರಿಂದ 42 ಕೋಟಿ ದುಡ್ಡು ಕೊಡ್ತಾಳೆ ಖಜಾನೆಗೆ. ತಾಯಿ ಚಾಮುಂಡೇಶ್ವರಿ ಮೈಸೂರು 30ರಿಂದ 33 ಕೋಟಿ ಕೊಡ್ತಾಳೆ. ಸವದತ್ತಿ ಯಲ್ಲಮ್ಮ 15ರಿಂದ 17 ಕೋಟಿ ವಾರ್ಷಿಕವಾಗಿ. ದುರ್ಗಾ ಪರಮೇಶ್ವರಿ ಮಂದಾರ್ತಿ ದೇವಿ 10ರಿಂದ 12 ಕೋಟಿ. ಹುಲಿಗೆಮ್ಮ ದೇಗುಲ ಕೊಪ್ಪಳದ್ದು 8ರಿಂದ 10 ಕೋಟಿ. ಬನಶಂಕರಿ ದೇಗುಲ ಬೆಂಗಳೂರು 8ರಿಂದ 10 ಕೋಟಿ. ಘಾಟಿ ಸುಬ್ರಹ್ಮಣ್ಯ ದೊಡ್ಡಬಳ್ಳಾಪುರ 8ರಿಂದ 10 ಕೋಟಿ. ಇಷ್ಟು ದುಡ್ಡು ಬರುತ್ತೆ ದೇವಸ್ಥಾನದಿಂದ. ನೆಕ್ಸ್ಟ್ ಬನ್ನಿ. ನಿಮ್ಮ ಆಸೆಗಾಗಿ ನೀವು ಸತ್ರು ಇದ್ರೂ ಕರಗ ಇರುತ್ತೆ. ಕರಗಕ್ಕೆ 300 ವರ್ಷ ಆಯ್ತು. 300 ವರ್ಷದ ಹಿಂದೆ ನೀವಿದ್ದವರು ಯಾರೂ ಇರಲಿಲ್ಲ, ಕರಗ ನಡೆದಿದೆ. 200 ವರ್ಷದ ಹಿಂದೆ ನೀವು ಯಾರೂ ಇರಲಿಲ್ಲ, ಕರಗ ನಡೆದಿದೆ. 100 ವರ್ಷದ ಹಿಂದೆ ಯಾರೂ ಇರಲಿಲ್ಲ, ಕರಗ ನಡೆದಿದೆ. ಹಾಗಿದ್ರೆ ನೀವು ಇರಿ ಇಲ್ಲದೆ ಇರಿ, 3 ಭಾಗಗಳಿದ್ದೀರಲ್ಲ, ನೀವು ಇರಿ, ಜೀವಂತವಾಗಿರಿ, ಇಲ್ಲದೆ ಇರಿ, ಕರಗ ನಡೆಯುತ್ತೆ. ನಿಮ್ಮ ಕಾಂಜಿ ಪಿಂಜಿ ಆಸೆಗಳಿಗೆ ಬೇಕಾಗಿ ಕರಗಕ್ಕೆ ದ್ರೋಹ ಮಾಡಬೇಡಿ, ಶಾಪ ತಟ್ಟೀತು ನಿಮಗೆ. ಎಂಥ ಅದ್ಭುತ ರೀ ಕರಗ ಅಂತಂದ್ರೆ, ಎಂಥ ಐತಿಹಾಸಿಕ ರೀ. ಅಂತ ಒಂದು ಅದ್ಭುತ ದೃಶ್ಯಾವಳಿ ಕಾಣಕ್ಕೆ ಸಿಗೋದು ಅಪರೂಪ. ನಮಗೆ ಅದೇನು ಮುಖ ಕಾಣಲ್ಲ, ಅಷ್ಟು ಅದ್ಭುತವಾಗಿ ಆ ಮಲ್ಲಿಗೆ ಆ ಹೂವನ್ನು ಹಾಕೋದು ಮೇಲ್ಗಡೆಯಿಂದ ಎಷ್ಟು ಚಂದ. ಇಡೀ ಬೆಂಗಳೂರಿನ ಅತ್ಯಂತ ಅದು ಸಂಚರಿಸಿದಾಗ ಏನ್ ಅನ್ಸುತ್ತಂದ್ರೆ, ನಾಡ ದೇವತೆಯನ್ನು ಸಂಚರಿಸಿಬಿಟ್ಲು ಅನ್ನೋ ಇಡೀ ಊರಿಗೆ ಎಲ್ಲ ಶಕುನವಾಗ್ತಾ ಇದೆ. ನೋಡಿ, ಆ ತರ ಹೋದಾಗ ಹಂಗ ಅನಿಸ್ತಾ ಇರುತ್ತೆ. ಅನೇಕ ಸಲ ನನಗೆ ಅನಿಸಿದೆ, ಅದು ಹೆಂಗ್ರಿ ಮಾಡ್ತಾರೆ ಅಷ್ಟು ಅದ್ಭುತವಾಗಿ ಅಂತ. ಬೇರೆ ಎಲ್ಲೂ ರೀ ಆ ತರ. ಆದರೆ ಅಪಸ್ವರಗಳು ಬರಬಾರ್ದು ಸರ್ ಇಂಥ ವಿಚಾರಗಳಿಗೆ. ಇದು ಒಳ್ಳೇದಲ್ಲ. ದೇವಸ್ಥಾನಗಳಿಂದ ಎಷ್ಟು ದುಡ್ಡು ಬರುತ್ತೆ ಲೆಕ್ಕ ಕೊಡ್ಲಾ ನಿಮಗೆ? ದೇವಸ್ಥಾನಗಳಿಂದ ಮಾತ್ರ ದುಡ್ಡು ಬರುವುದು. ನೋಡಿ, ದೇವಸ್ಥಾನಗಳಿಂದ ದುಡ್ಡು ಬರುತ್ತೆ, ಆಮೇಲೆ ದೇವಸ್ಥಾನದ ಜಾಗ ಸರ್ಕಾರಗಳಿಗೆ ಬೇಕು. ಎಲ್ಲಿಂದ ದುಡ್ಡು ಬರಲ್ಲ ಆ ಜಾಗ ಸರ್ಕಾರಗಳಿಗೆ ಬೇಡ. ಅರೆ ವಾ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ವಾರ್ಷಿಕ 100 ಕೋಟಿ ರೂಪಾಯಿ ಕೊಡುತ್ತೆ ಸರ್ಕಾರದ ಖಜಾನೆಗೆ. 100 ಕೋಟಿ ವಾರ್ಷಿಕ. ಕೊಲ್ಲೂರು ಮೂಕಾಂಬಿಕೆ ವಾರ್ಷಿಕ 90ರಿಂದ 92 ಕೋಟಿ ಕೊಡ್ತಾಳೆ ತಾಯಿ. ಕಟೀಲ್ ದುರ್ಗಾ ಪರಮೇಶ್ವರಿ 40ರಿಂದ 42 ಕೋಟಿ ದುಡ್ಡು ಕೊಡ್ತಾಳೆ ಖಜಾನೆಗೆ. ತಾಯಿ ಚಾಮುಂಡೇಶ್ವರಿ ಮೈಸೂರು 30ರಿಂದ 33 ಕೋಟಿ ಕೊಡ್ತಾಳೆ. ಸವದತ್ತಿ ಯಲ್ಲಮ್ಮ 15ರಿಂದ 17 ಕೋಟಿ ವಾರ್ಷಿಕವಾಗಿ. ದುರ್ಗಾ ಪರಮೇಶ್ವರಿ ಮಂದಾರ್ತಿ ದೇವಿ 10ರಿಂದ 12 ಕೋಟಿ. ಹುಲಿಗೆಮ್ಮ ದೇಗುಲ ಕೊಪ್ಪಳದ್ದು 8ರಿಂದ 10 ಕೋಟಿ. ಬನಶಂಕರಿ ದೇಗುಲ ಬೆಂಗಳೂರು 8ರಿಂದ 10 ಕೋಟಿ. ಘಾಟಿ ಸುಬ್ರಹ್ಮಣ್ಯ ದೊಡ್ಡಬಳ್ಳಾಪುರ 8ರಿಂದ 10 ಕೋಟಿ. ಇಷ್ಟು ದುಡ್ಡು ಬರುತ್ತೆ ದೇವಸ್ಥಾನದಿಂದ. ನೆಕ್ಸ್ಟ್ ಬನ್ನಿ. ನಿಮ್ಮ ಆಸೆಗಾಗಿ ನೀವು ಸತ್ರು ಇದ್ರೂ ಕರಗ ಇರುತ್ತೆ. ಕರಗಕ್ಕೆ 300 ವರ್ಷ ಆಯ್ತು. 300 ವರ್ಷದ ಹಿಂದೆ ನೀವಿದ್ದವರು ಯಾರೂ ಇರಲಿಲ್ಲ, ಕರಗ ನಡೆದಿದೆ. 200 ವರ್ಷದ ಹಿಂದೆ ನೀವು ಯಾರೂ ಇರಲಿಲ್ಲ, ಕರಗ ನಡೆದಿದೆ. 100 ವರ್ಷದ ಹಿಂದೆ ಯಾರೂ ಇರಲಿಲ್ಲ, ಕರಗ ನಡೆದಿದೆ. ಹಾಗಿದ್ರೆ ನೀವು ಇರಿ ಇಲ್ಲದೆ ಇರಿ, 3 ಭಾಗಗಳಿದ್ದೀರಲ್ಲ, ನೀವು ಇರಿ, ಜೀವಂತವಾಗಿರಿ, ಇಲ್ಲದೆ ಇರಿ, ಕರಗ ನಡೆಯುತ್ತೆ. ನಿಮ್ಮ ಕಾಂಜಿ ಪಿಂಜಿ ಆಸೆಗಳಿಗೆ ಬೇಕಾಗಿ ಕರಗಕ್ಕೆ ದ್ರೋಹ ಮಾಡಬೇಡಿ, ಶಾಪ ತಟ್ಟೀತು ನಿಮಗೆ. ಎಂಥ ಅದ್ಭುತ ರೀ ಕರಗ ಅಂತಂದ್ರೆ, ಎಂಥ ಐತಿಹಾಸಿಕ ರೀ. ಅಂತ ಒಂದು ಅದ್ಭುತ ದೃಶ್ಯಾವಳಿ ಕಾಣಕ್ಕೆ ಸಿಗೋದು ಅಪರೂಪ. ನಮಗೆ ಅದೇನು ಮುಖ ಕಾಣಲ್ಲ, ಅಷ್ಟು ಅದ್ಭುತವಾಗಿ ಆ ಮಲ್ಲಿಗೆ ಆ ಹೂವನ್ನು ಹಾಕೋದು ಮೇಲ್ಗಡೆಯಿಂದ ಎಷ್ಟು ಚಂದ. ಇಡೀ ಬೆಂಗಳೂರಿನ ಅತ್ಯಂತ ಅದು ಸಂಚರಿಸಿದಾಗ ಏನ್ ಅನ್ಸುತ್ತಂದ್ರೆ, ನಾಡ ದೇವತೆಯನ್ನು ಸಂಚರಿಸಿಬಿಟ್ಲು ಅನ್ನೋ ಇಡೀ ಊರಿಗೆ ಎಲ್ಲ ಶಕುನವಾಗ್ತಾ ಇದೆ. ನೋಡಿ, ಆ ತರ ಹೋದಾಗ ಹಂಗ ಅನಿಸ್ತಾ ಇರುತ್ತೆ. ಅನೇಕ ಸಲ ನನಗೆ ಅನಿಸಿದೆ, ಅದು ಹೆಂಗ್ರಿ ಮಾಡ್ತಾರೆ ಅಷ್ಟು ಅದ್ಭುತವಾಗಿ ಅಂತ. ಬೇರೆ ಎಲ್ಲೂ ರೀ ಆ ತರ. ಆದರೆ ಅಪಸ್ವರಗಳು ಬರಬಾರ್ದು ಸರ್ ಇಂಥ ವಿಚಾರಗಳಿಗೆ. ಇದು ಒಳ್ಳೇದಲ್ಲ. ದೇವಸ್ಥಾನಗಳಿಂದ ಎಷ್ಟು ದುಡ್ಡು ಬರುತ್ತೆ ಲೆಕ್ಕ ಕೊಡ್ಲಾ ನಿಮಗೆ? ದೇವಸ್ಥಾನಗಳಿಂದ ಮಾತ್ರ ದುಡ್ಡು ಬರುವುದು. ನೋಡಿ, ದೇವಸ್ಥಾನಗಳಿಂದ ದುಡ್ಡು ಬರುತ್ತೆ, ಆಮೇಲೆ ದೇವಸ್ಥಾನದ ಜಾಗ ಸರ್ಕಾರಗಳಿಗೆ ಬೇಕು. ಎಲ್ಲಿಂದ ದುಡ್ಡು ಬರಲ್ಲ ಆ ಜಾಗ ಸರ್ಕಾರಗಳಿಗೆ ಬೇಡ. ಅರೆ ವಾ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ವಾರ್ಷಿಕ 100 ಕೋಟಿ ರೂಪಾಯಿ ಕೊಡುತ್ತೆ ಸರ್ಕಾರದ ಖಜಾನೆಗೆ. 100 ಕೋಟಿ ವಾರ್ಷಿಕ. ಕೊಲ್ಲೂರು ಮೂಕಾಂಬಿಕೆ ವಾರ್ಷಿಕ 90ರಿಂದ 92 ಕೋಟಿ ಕೊಡ್ತಾಳೆ ತಾಯಿ. ಕಟೀಲ್ ದುರ್ಗಾ ಪರಮೇಶ್ವರಿ 40ರಿಂದ 42 ಕೋಟಿ ದುಡ್ಡು ಕೊಡ್ತಾಳೆ ಖಜಾನೆಗೆ. ತಾಯಿ ಚಾಮುಂಡೇಶ್ವರಿ ಮೈಸೂರು 30ರಿಂದ 33 ಕೋಟಿ ಕೊಡ್ತಾಳೆ. ಸವದತ್ತಿ ಯಲ್ಲಮ್ಮ 15ರಿಂದ 17 ಕೋಟಿ ವಾರ್ಷಿಕವಾಗಿ. ದುರ್ಗಾ ಪರಮೇಶ್ವರಿ ಮಂದಾರ್ತಿ ದೇವಿ 10ರಿಂದ 12 ಕೋಟಿ. ಹುಲಿಗೆಮ್ಮ ದೇಗುಲ ಕೊಪ್ಪಳದ್ದು 8ರಿಂದ 10 ಕೋಟಿ. ಬನಶಂಕರಿ ದೇಗುಲ ಬೆಂಗಳೂರು 8ರಿಂದ 10 ಕೋಟಿ. ಘಾಟಿ ಸುಬ್ರಹ್ಮಣ್ಯ ದೊಡ್ಡಬಳ್ಳಾಪುರ 8ರಿಂದ 10 ಕೋಟಿ. ಇಷ್ಟು ದುಡ್ಡು ಬರುತ್ತೆ ದೇವಸ್ಥಾನದಿಂದ. ನೆಕ್ಸ್ಟ್ ಬನ್ನಿ.